ಹಾಯ್ ಎವ್ರಿವನ್, ವೆಲ್ಕಮ್ ಟು YH ಕನ್ನಡ ವೈಬ್ಸ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಕಿಚನ್ ನೇಮ್ ಮರಾಠೀಸ್ ಕಿಚನ್ ವಿತ್ ಕನ್ನಡ ಟಚ್. ಈ ಚಾನಲ್ನಲ್ಲಿ ನಿಮಗೆ ಮರಾಠಿ ಸ್ಟೈಲ್ನ ರೆಸಿಪಿಗಳು ಸಿಗುತ್ತೆ. ಸೊ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ರೆಸಿಪಿ ಕ್ರಿಸ್ಪಿ ಕಬಾಬ್ ಪ್ಲಸ್ ಫಿಶ್ ತವಾ ಫ್ರೈ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನಾವು ಜಿಂಜರ್ ಆ್ಯಂಡ್ ಗಾರ್ಲಿಕ್ನ ತೊಗೊಂಡಿದ್ದೀವಿ. 2 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಅಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಶುಂಠಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಅಂದರೆ ನೆಕ್ಸ್ಟ್ 200 ಗ್ರಾಮ್ ಬೆಳ್ಳುಳ್ಳಿ ಅಂದರೆ ಒಂದು 100 ಗ್ರಾಮ್ ಶುಂಠಿ, ಆ ಥರ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇವಾಗ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 1/4 ಟೀ ಸ್ಪೂನ್ ಪೆಪ್ಪರ್, ಒಂದು 1/2 ಟೀ ಸ್ಪೂನ್ ಜೀರಾ ಜಾಸ್ತಿ ಹಾಕೋಬೇಡಿ, 1/2 ಟೀ ಸ್ಪೂನ್ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಮಸಾಲ ಟೇಸ್ಟ್ ಕೊಡುತ್ತೆ ರುಬ್ಬಿದಾಗ. ಒಂದೇ ಒಂದು ಕ್ಲೋಸ್ ಆ್ಯಂಡ್ ಒಂದೇ ಒಂದು ಸಿನಮನ್, ಚಕ್ಕೆ ಲವಂಗ ಒಂದೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ರುಬ್ಬಿರೋ ಅಂಥ ಪೇಸ್ಟ್ನ ಹಾಕೊಳ್ಳೋಣ. ತುಂಬ ನೈಸಾಗಿ ಪೇಸ್ಟ್ ಮಾಡಿಬಿಡಿ, ರಫ್ ಪೇಸ್ಟ್ ಮಾಡಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಒಂದು ಚಿಟಿಕೆ ಅರಿಶಿನ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನಾನು ಹೊರಗಡೆಯಿಂದ ಕಬಾಬ್ ಪೌಡ್ರನ್ನ ತರಿಸೋದಿಲ್ಲ. ಸೊ ಹೋಮ್ ಮೇಡ್ ಕಬಾಬ್ ಪೌಡ್ರು ಹೇಗೆ ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಹೋಮ್ ಮೇಡ್ ಕಬಾಬ್ ಪೌಡ್ರು, ನಾವೇ ಮನೇಲಿ ಮಾಡಿರೋವಂಥದ್ದು. ಸೊ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಎಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಎಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಆದಷ್ಟು ಕೈಯಲ್ಲೇ ಮಾಡಿ, ಏಕೆಂದರೆ ಚೆನ್ನಾಗಿ ಮಸಾಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಈಗ ಚೆನ್ನಾಗಿ ವಾಶ್ ಮಾಡಿರೋಂಥ ಚಿಕನ್ನ ಆ್ಯಡ್ ಮಾಡಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಸಾಲ ಚಿಕನ್ಗೆ ಹಿಡಿಯೋವರೆಗೂ ಮಿಕ್ಸ್ ಮಾಡಿ 1/2 ಅವರ್ ಮ್ಯಾರಿನೇಟ್ ಮಾಡಿ. 1/2 ಅವರ್ ಸಾಕು ಮ್ಯಾರಿನೇಷನ್ಗೆ, ಜಾಸ್ತಿ ಹೊತ್ತು ಇಡಬೇಡಿ, ಕ್ರಿಸ್ಪಿನೆಸ್ ಬರೋದಿಲ್ಲ ಕಬಾಬ್. 1/2 ಅವರ್ ಇಸ್ ಎನಫ್. ಇಲ್ಲಿ ಕಬಾಬ್ ಪೌಡ್ರ್ ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಇನ್ನಷ್ಟು ಕಬಾಬ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿ. ಇದು ಮ್ಯಾರಿನೇಷನ್ ಆಗ್ತಾ ಇರಲಿ. ಒಂದು ಕಡೆ ಫಿಶ್ಗೆ ಇಟ್ಟಿದ್ದೀನಿ. ಫಿಶ್ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಈ ಫಿಶ್ಗೆ 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರೋದು. ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿರೋ ಫಿಶ್ ರೆಡಿ ಆಗುತ್ತೆ. ಆ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಹಾಕ್ತೀನಿ. ಸೊ ಬೇಗ YH ಕನ್ನಡ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿಶ್ ತವಾ ಫ್ರೈ. ಇದು ನಾನು 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋವಂಥ ಫಿಶ್ ತವಾ ಫ್ರೈ. ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಈಗ ಆಯಿಲ್ ಬಿಸಿಯಾಗಿದೆ, ಕಬಾಬ್ ಹಾಕೋಣ. ಯಾವಾಗಲೂ ಕಬಾಬ್ನ ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಲೋ ಫ್ಲೇಮ್ ಇಟ್ಟರೆ ಕಬಾಬ್ಗೆ ಎಣ್ಣೆ ಹಿಡಿಯುತ್ತೆ. ಸೊ ಜಾಸ್ತಿ ಎಣ್ಣೆ ಇದಾಗುತ್ತೆ. ಆದಷ್ಟು ಹೈ ಫ್ಲೇಮಲ್ಲೇ ಕಬಾಬ್ನ ಫ್ರೈ ಮಾಡಿ. ನೋಡಿ ಕಬಾಬ್ ಎಷ್ಟು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಮಸಾಲ ಹಿಡ್ದಿದೆ ಅದಕ್ಕೆ.
ಆದಷ್ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ. ಈಗ ಕಬಾಬ್ ರೆಡಿಯಾಗಿದೆ. ನೋಡಿ ಫಿಶ್ ಫ್ರೈ ಕಬಾಬ್ ಎಷ್ಟು ಚೆನ್ನಾಗಿ ಕಂಡು ಎಷ್ಟು ಜ್ಯೂಸಿಯಾಗಿದೆ. ಮನೇಲಿ ತುಂಬಾ ಎಲ್ಲರೂ ಇಷ್ಟಪಟ್ಟರು. ಇದೇ ರೀತಿ ರೆಸಿಪೀಸ್ ನಿಮಗೆ ಬೇಕು ಅಂದರೆ YH ಕನ್ನಡ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಮರಾಠೀಸ್ ಕಿಚನ್ ವಿತ್ ಕನ್ನಡ ಟಚ್ಚಲ್ಲಿ ರೆಸಿಪೀಸ್ನ ನೋಡಿ ಕಲೀರಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.